ಆಪರೇಷನ್ ಸಿಂಧೂರ ಮುಖಾಂತರ ಭಾರತ ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವಂತ ಕೆಲಸವನ್ನು ಮಾಡಿದೆ. ಅದರಲ್ಲೂ ಕೂಡ ಪಾಕಿಸ್ತಾನ ಯಾವಾಗಲೂ ಹೇಳ್ತಾ ಇದ್ದಿದ್ದು ನನ್ನ ಬಳಿ ಅಣ್ವಸ್ತ್ರ ಇದೆ. ಬಟ್ ಈ ಬಾರಿ ಅಣ್ವಸ್ತ್ರದ ಆಟ ನಡೆದಿಲ್ಲ. ಅಣ್ವಸ್ತ್ರ ಇದ್ರೂ ಕೂಡ ಭಾರತ ಆ ಅಣ್ವಸ್ತ್ರದ ಬೆದರಿಕೆಗೆ ಜಗ್ಗದೆ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದೆ. ಮೊದಲು ಫಾರ್ ದ ಫಸ್ಟ್ ಟೈಮ್ ಈ ರೀತಿಯ ಬೆಳವಣಿಗೆಯನ್ನು ಜಗತ್ತು ನೋಡ್ತಾ ಇರೋದು. ಒಂದು ಅಣ್ವಸ್ತ್ರ ಇರುವಂತ ರಾಷ್ಟ್ರ ಮತ್ತೊಂದು ಅಣ್ವಸ್ತ್ರ ಸಜ್ಜಿತ ರಾಷ್ಟ್ರದ ಮೇಲೆ ದಾಳಿ ಮಾಡಿದಂತ ಉದಾಹರಣೆ ಇಲ್ಲ. ಜಗತ್ತಿನಾದ್ಯಂತ ಈವರೆಗೆ ಅಣ್ವಸ್ತ್ರ ಬಳಕೆಯಾಗಿರೋ 1945ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಜಪಾನ್ನ ಹಿರೋಶಿಮಾ ನಾಗಸಾಕಿ ಮೇಲೆ ಅಮೆರಿಕ ದಾಳಿ ಮಾಡಿದ್ದು ಅಥವಾ ಬಾಂಬ್ ಹಾಕಿದ್ದು. ಅದರ ಪರಿಣಾಮ ಸಿವಿಲಿಯನ್ಸ್ ದೊಡ್ಡ ಸಂಖ್ಯೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಸತ್ತು ಹೋಗಿದ್ರು. ಇವತ್ತು ಅಮೆರಿಕ ಜಗತ್ತಿಗೆ ಪಾಠ ಮಾಡುತ್ತೆ, ಮಾನವೀಯತೆಯ ಪಾಠ, ಶಾಂತಿಯ ಪಾಠವನ್ನು ಮಾಡುತ್ತೆ. ಆದರೆ ಲಕ್ಷಾಂತರ ಜನ ಅಮಾಯಕರನ್ನ ಕೊಂದು ಹಾಕಿದ್ದದೇ ಅಮೆರಿಕ. ಇದೇ ಅಣ್ವಸ್ತ್ರವನ್ನ ಹಿಡಿದು ಪಾಕಿಸ್ತಾನ ಭಾರತವನ್ನ ಬೆದರಿಸೋ ಕೆಲಸ ಮಾಡ್ತಾ ಇತ್ತು. ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ, ನಮ್ಮ ಹತ್ರ ಅಣ್ವಸ್ತ್ರ ಇದೆ, ಟೆರರಿಸಂ ಆಕ್ಟಿವಿಟೀಸ್ ಆಗೋದು ಅಥವಾ ಟೆರರ್ ಅಟ್ಯಾಕ್ ಆಗೋದು, ಆನಂತರ ಅಣ್ವಸ್ತ್ರದ ಬೆದರಿಕೆಯನ್ನು ಹಾಕೋದು. ಆದರೆ ಈ ಬಾರಿ ಈ ಅಣ್ವಸ್ತ್ರದ ಬೆದರಿಕೆಗೆ ಭಾರತ ಕ್ಯಾರೇ ಅಂದಿಲ್ಲ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೇರ ಸಂಪರ್ಕದಲ್ಲಿ. ಚಂದ್ರಮೋಹನ್, ಪ್ರತಿ ಬಾರಿ ಭಾರತದ ವಿರುದ್ಧ ಪಾಕಿಸ್ತಾನ ಹೇಳ್ತಾ ಇದ್ದಿದ್ದು ನನ್ನ ಹತ್ರ ಅಣ್ವಸ್ತ್ರ ಇದೆ ಅಂತ. ಈ ಬಾರಿ ಅಣ್ವಸ್ತ್ರದ ಆಟ ನಡೆದಿಲ್ಲ. ಭಾರತ ಬದಲಾಗಿರೋ ಸೂಚನೆನಾ ಇದು? ಹೌದು ರಕ್ಷತ್, ಈಗ ಭಾರತ ಬದಲಾಗಿದೆ. ಮುಖ್ಯವಾಗಿ ಅಣ್ವಸ್ತ್ರವನ್ನು ನಾವು ಮೊದಲು ಬಳಸಲ್ಲ ಅನ್ನುವ ನೀತಿಯನ್ನು ಭಾರತ ಅಳವಡಿಸ್ಕೊಂಡಿದ್ರು ಕೂಡ ಅದನ್ನು ಕೂಡ ನಾವು ಮರುಪರಿಶೀಲನೆ ಮಾಡುವಂಥ ಸಂದರ್ಭ ಬರ್ಬೋದು. ಅದೆಲ್ಲವನ್ನು ಕೂಡ ಭವಿಷ್ಯ ನಿರ್ಧರಿಸುತ್ತೆ ಅಂತೇಳಿ ಈ ಹಿಂದೆ ಒಮ್ಮೆ ರಾಜನಾಥ್ ಸಿಂಗ್ ಅವರು ಹೇಳಿದರು. ಈಗ ಅದೇ ರೀತಿಯಾಗಿ ಭಾರತ ಪಾಕಿಸ್ತಾನದ ಅಣ್ವಸ್ತ್ರದ ಬ್ಲಾಕ್ ಮೇಲ್ಗಾಗಲಿ ಅಥವಾ ಬೆದರಿಕೆಗಾಗಲಿ ಯಾವುದಕ್ಕೂ ಕೂಡ ಬಗ್ಗಿಲ್ಲ. ನೇರವಾಗಿಯೇ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಮಿಸೈಲ್ ದಾಳಿಯನ್ನು ನಡೆಸಿ ಅದನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಿದೆ. ಮುಖ್ಯವಾಗಿ ಪಾಕಿಸ್ತಾನದ ಸೇನೆಯ ಹೆಡ್ ಕ್ವಾರ್ಟರ್ ಇರತಕ್ಕಂಥದ್ದು ರಾವಲ್ಪಿಂಡಿಗೂ ಕೂಡ ಭಾರತ ಮಿಸೈಲ್ ದಾಳಿ ನಡೆಸಿದೆ. ರಾವಲ್ಪಿಂಡಿ ಪಕ್ಕದ ನೂರ್ ಖಾನ್ ಏರ್ ಬೇಸ್ನ ಮೇಲೂ ಕೂಡ ಮಿಸೈಲ್ ದಾಳಿಯನ್ನು ಭಾರತ ನಡೆಸಿದೆ. ಈ ಮೂಲಕವಾಗಿ ಮೊದಲ ಬಾರಿಗೆ ಪಾಕಿಸ್ತಾನದ ಹೃದಯ ಭಾಗಕ್ಕೆ ಭಾರತ ಮಿಸೈಲ್ ದಾಳಿಯನ್ನು ನಡೆಸಿದಂತಾಗಿದೆ. ಮುಖ್ಯವಾಗಿ ಜಗತ್ತಿನಲ್ಲಿ ಅಣ್ವಸ್ತ್ರ ಇರುವ ರಾಷ್ಟ್ರವೊಂದು ಮತ್ತೊಂದು ಅಣ್ವಸ್ತ್ರ ಇರುವ ರಾಷ್ಟ್ರದ ಮೇಲೆ ಈ ರೀತಿಯಾಗಿ ದಾಳಿ ನಡೆಸಿರೋದು ಇದೇ ಮೊದಲು. ಇದುವರೆಗೂ ಕೂಡ ಈ ರೀತಿ ಅಣ್ವಸ್ತ್ರ ಇರೋ ರಾಷ್ಟ್ರಗಳು ಯಾವ ಕೂಡ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರದ ಮೇಲೆ ಮಿಸೈಲ್ ದಾಳಿಯನ್ನು ನಡೆಸಿಲ್ಲ. ಯಾಕೆಂತಂದ್ರೆ ಅದು ಅಣ್ವಸ್ತ್ರ ದಾಳಿನೇ ನಡೀತು ಅನ್ನೋ ಒಂದು ಭಾವನೆ ಬರ್ಬೋದು. ಹಾಗಾಗಿ ಅಣ್ವಸ್ತ್ರದ ದಾಳಿಗೆ ಅವಕಾಶವನ್ನು ಕೊಡಬಹುದು ಅನ್ನೋ ಒಂದು ಭಯ, ಆತಂಕದ ಕಾರಣಕ್ಕಾಗಿ ಅಣ್ವಸ್ತ್ರ ಇರೋ ರಾಷ್ಟ್ರಗಳು ಮತ್ತೊಂದು ಅಣ್ವಸ್ತ್ರ ಇರೋ ರಾಷ್ಟ್ರದ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಹೋಗಿಲ್ಲ. ಆದ್ರೀಗ ಮೊದಲ ಬಾರಿಗೆ ಅಣ್ವಸ್ತ್ರ ಇರತಕ್ಕಂಥ ಭಾರತ ಅಣ್ವಸ್ತ್ರ ಇರುವಂಥ ಪಾಕಿಸ್ತಾನದ ಮೇಲೇ ಮಿಸೈಲ್ ದಾಳಿಯನ್ನು ನೇರವಾಗಿಯೇ ನಡೆಸಿದೆ. ಇದು ಒಂದು ವಿಶ್ವದಲ್ಲೇ ಹೊಸ ದಾಖಲೆ, ಇತಿಹಾಸ ಅಂತ ಕೂಡ ಹೇಳ್ಬೋದು. ಮುಖ್ಯವಾಗಿ ಜಗತ್ತಿನಲ್ಲಿ ಇದುವರೆಗೂ ಕೂಡ ಒಮ್ಮೆ ಮಾತ್ರ ಅಣುಬಾಂಬನ್ನು ಬಳಕೆ ಮಾಡಲಾಗಿದೆ. ಅದು 1945 ಆಗಸ್ಟ್ನಲ್ಲಿ ಜಪಾನ್ನ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಮೆರಿಕ ಅಣ್ವಸ್ತ್ರದ ಬಳಕೆಯನ್ನು ಮಾಡಿತ್ತು, ಅಣುಬಾಂಬನ್ನು ಹಾಕಿತ್ತು. ಅದರಿಂದಾಗಿ ಅಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿನಲ್ಲಿ ಹುಲ್ಲು ಕೂಡ ಬೆಳೆದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿನ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಸಾವನ್ನಪ್ಪಿದ್ರು, ಸಾಕಷ್ಟು ಸಾವು ನೋವನ್ನು ಜಪಾನ್ ಕಂಡಿತ್ತು. ಆದರೆ ಅದರಿಂದ ಬೇಗನೆ ಚೇತರಿಸ್ಕೊಳ್ತು, ಅದು ಬೇರೆ ವಿಷಯ. ಆದ್ರೀಗ ಅಣ್ವಸ್ತ್ರ ಇರುವಂಥ ರಾಷ್ಟ್ರವಾಗೂ ಕೂಡ ಭಾರತ ಅಣ್ವಸ್ತ್ರ ಇರತಕ್ಕಂಥ ಪಾಕಿಸ್ತಾನದ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯ ಅನ್ನೋದನ್ನ ಈಗ ಮೊದಲ ಬಾರಿಗೆ ಭಾರತ ತೋರಿಸ್ಕೊಟ್ಟಿದೆ. ಜೊತೆಗೆ ಪಾಕಿಸ್ತಾನದ ಹೃದಯ ಭಾಗದ ಮೇಲೂ ಕೂಡ ಭಾರತ ದಾಳಿಯನ್ನು ನಡೆಸಿದೆ. ಈ ಮೂಲಕವಾಗಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಜೊತೆಗೆ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗಿದೆ. ಜೊತೆಗೆ ಕಾರ್ಗಿಲ್ ಯುದ್ಧ ಕೂಡ ಆಗಿದೆ. ಆಗ ಯುದ್ಧಗಳು ಏನಿದ್ರು ಕೂಡ ಗಡಿ ಭಾಗಕ್ಕೆ ಮಾತ್ರನೇ ಸೀಮಿತಗೊಂಡಿದ್ವು. ಗಡಿನಲ್ಲಿ ಮಾತ್ರನೇ ಭಾರತ ಮತ್ತು ಪಾಕಿಸ್ತಾನದ ಸೈನಿಕರು ಗುಂಡಿನ ದಾಳಿಯನ್ನು ನಡೆಸ್ತಾ ಇದ್ರು. ಔಟಿಸರ್ ಗನ್ಗಳ ಮೂಲಕ, ಬೋಫೋರ್ಸ್ ಪಿರಂಗಿ ಗನ್ಗಳ ಮೂಲಕ ದಾಳಿಯನ್ನು ನಡೆಸ್ತಾ ಇದ್ರು. ಯುದ್ಧ ಟ್ಯಾಂಕ್ಗಳ ಮೂಲಕ ದಾಳಿಯನ್ನು ನಡೆಸ್ತಾ ಇದ್ರು. ಅದು ಗಡಿಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಈಗ ಭಾರತದ ಏರ್ಫೋರ್ಸ್ ಅನ್ನು ಬಳಸಿಕೊಂಡು ಭಾರತದ ಭೂಪ್ರದೇಶ, ವಾಯುಪ್ರದೇಶದ ಒಳಗಡೆ ಇಟ್ಕೊಂಡೇನೆ ಪಾಕಿಸ್ತಾನದ ಹೃದಯ ಭಾಗದ ರಾವಲ್ಪಿಂಡಿಗಾಗ್ಬೋದು ಅಥವಾ ಬೇರೆ ಬೇರೆ ಭಾಗಗಳಿಗಾಗ್ಬೋದು ಭಾರತ ಮಿಸೈಲ್ ದಾಳಿಯನ್ನು ಮೊದಲ ಬಾರಿಗೆ ನಡೆಸಿರ್ತಕ್ಕಂಥದ್ದು ವಿಶೇಷ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.